ಬ್ಯಾಕ್. ಈಗಾಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡಿದಂತ ಈ ಷಡ್ಯಂತ್ರಿ ಗ್ಯಾಂಗ್ ನ ಷಡ್ಯಂತ್ರ ಏನಿತ್ತು ಅದೆಲ್ಲವೂ ಕೂಡ ಎಕ್ಸ್ಪೋಸ್ ಆಗಿದೆ. ಒಂದು ಕಡೆಯಲ್ಲಿ 10 ದಿನಗಳಾಯ್ತು ಬೇಲ್ ಸಿಕ್ಕಿ, ಆದ್ರೂ ಕೂಡ ಇನ್ನು ಚಿನ್ನಯ್ಯನಿಗೆ ಹೊರಗಡೆ ಬರುವಂತಹ ಭಾಗ್ಯ ಕೂಡ ಸಿಕ್ಕಿಲ್ಲ. ಅದರ ನಂತರದಲ್ಲಿ ಯಾವಾಗ ಈ ಗ್ಯಾಂಗ್ ನ ಅಸಲಿಯತ್ತು ಬಯಲಾಯಿತು, ಆಗ ಈ ಗ್ಯಾಂಗ್ ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಕ್ಷೇತ್ರದ ವಿರುದ್ಧ ಸಾಲು ಸಾಲು ಆರೋಪಗಳು ಸುಳ್ಳಾಗಿವೆ. ಧರ್ಮಸ್ಥಳ ವಿರುದ್ಧ ಕಟ್ಟಿದ 100 ಕಟ್ಟುಕತೆಗಳು ಮಣ್ಣಾಗಿವೆ. ಶವ ಹೂತಿಟ್ಟ ಕೇಸ್ನಲ್ಲಿ ಪವಿತ್ರ ಸ್ಥಳಕ್ಕೆ ಮಸಿ ಬಳಿಯಲು ಮಾಡಿದ ಸಂಚು ಪಟಾಬಯಲಾಗಿದೆ. ಬುರುಡೆ ಗ್ಯಾಂಗ್ ಅಸಲಿ ಮುಖ ಎಕ್ಸ್ಪೋಸ್ ಆಗಿದೆ. ಸತ್ಯ ದರ್ಶನವಾಗ್ತಾ ಇದ್ದಂತೆ ಧರ್ಮಸ್ಥಳ ಷಡ್ಯಂತ್ರಿಗಳು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಎಸ್ಐಟಿ ಪುನಾರಚನೆಗೆ ಬಿ ಗ್ಯಾಂಗ್ ಡಿಮ್ಯಾಂಡ್. ಹೊಸ ನಾಟಕ ಶುರು ಮಾಡಿದ ಬುರುಡೆ ಗ್ಯಾಂಗ್. ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದಂತಹ ಚಿನ್ನಯ್ಯ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಬೇಲ್ ಸಿಕ್ಕಿದ್ರು ಶಿರುಡಿಗೂ ಕೂಡ ಹಣವಿಲ್ಲದೆ ನರಳಾಡ್ತಾ ಇದ್ದಾನೆ. ಮಾಸ್ ಮ್ಯಾನ್ ಕೂಡ ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ಈಗ ಎಸ್ಐಟಿ ಮುಂದೆ ಇಡೀ ಷಡ್ಯಂತ್ರವನ್ನೆಲ್ಲ ಕಕ್ಕಿದ್ದಾನೆ. ಬಿ ಗ್ಯಾಂಗ್ಗೆ ಬಂಧನ ಭಯ ಶುರುವಾಗಿದೆ. ಹೀಗಾಗಿ ಧರ್ಮಸ್ಥಳ ಷಡ್ಯಂತ್ರಿಗಳು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಚಿನ್ನಯ್ಯಗೆ ತನಿಖಾ ತಂಡದವರು ಬೆದರಿಕೆ ಹಾಕ್ತಿದ್ರು. ಹೌದು ಸರ್, ಆಗ್ಬೇಕದು ರೀಕಾನ್ಸ್ಟಿಟ್ಯೂಟ್ ಆಗ್ಬೇಕು. ಯಾಕಂದ್ರೆ ಕೆಳಹಂತದ ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ, ನಾನು ನೋಡಿ ಅವತ್ತಿನ ದಿನ ಏನಾಯ್ತು ನೀವು ಮುಂದೆ ಹೇಳ್ತಾ ಇದ್ದೀನಿ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ. ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ಸರ್ ಆಫೀಸರ್ ಒಬ್ರು ಹೆಸರು ಹೇಳಿದ್ರು, ಅವ್ರ ಹೆಸರು ಬಹಿರಂಗವಾಗಿ ಹೇಳೋದು ಬೇಡ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ ಅವನು. ಹಿಂಗಾಗಿ ಅಂತ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತಗೊಂಡು ಹೋಗೋದಕ್ಕಾಗುದಿಲ್ಲ. ಎಸ್ಐಟಿ ಕೆಳಹಂತದ ಅಧಿಕಾರಿಗಳ ವಿರುದ್ಧ ಆರೋಪವಿದೆ. ಹಿಂಗಾಗಿ ಅಂತವ್ರು ತೆಗೆದು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಕೆಳಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಬಟ್ ಎಂಟೈರ್ ಎಸ್ಐಟಿ ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ. ಎಸ್ಐಟಿ ನಡಿಬೇಕು ಅಂತಾನೆ ನಮ್ದು ಇದನ್ನಿದೆ. ಹಿಂಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟಿಷನ್ ಹಾಕಿದ್ದೆ, FIR ಸ್ಕ್ವಾಶ್ ಮಾಡಬೇಕು ಅಂತ ಹೇಳಿ ಆ ರಿಟ್ ಪಿಟಿಷನ್ ಅನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಚಿನ್ನಯ್ಯನ ಕುಟುಂಬಸ್ಥರು ಸುಳ್ಳು ಹೇಳುತ್ತಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ರೆ ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ. ಅವ್ರು ತುಂಬಾ ಮುಗ್ಧರವರು. ನಾವು ಹಿಂಗಾಗಿ ನಾನು ಅವ್ರ ಮೇಲೆ ಟೀಕೆ ಮಾಡಕ್ ಹೋಗಲ್ಲ. ಪಾಪ ದುಡ್ಕೊಂಡು ತಿನ್ನೋರು ಅವರು. ಅವ್ರ ಮನೆಯವರು ಕೂಡ ನಾವು ಸುಮಾರು ಜನ ಪರಿಚಯ ಇದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಅವನಿಗೆ ಶ್ಯೂರಿಟಿ ಕೊಟ್ಟು ಅವನನ್ನ ಹೊರಗಡೆ ತರಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಹೇಳ್ಸಿದ್ರು ಅನ್ನೋದು ನೀವು ಆತರ ಹೇಳೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದಕ್ಕೆ. ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದಿರಿ ಅದನ್ನ. ಅವನೇ ಬಂದು ಹೇಳಿದ್ದಕ್ಕೆ ಎಲ್ಲರೂ ಒಂದು ಆ ತರ ತೀರ್ಮಾನ ತಗೊಂಡಿದ್ದು ಏನಿಲ್ಲ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಅವನಿಗೆ ಬೇಲ್ ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆರೋಪವಿರೋ ಕಾರಣ ಎಸ್ಐಟಿ ಪುನರ್ರಚನೆ ಆಗಬೇಕು. ಇದು ಯಾವುದು ಕೂಡ ಬುರುಡೆ ಕೇಸ್ ಅಲ್ಲ. ಧರ್ಮಸ್ಥಳ ಪ್ರಕರಣಗಳು ಎಸ್ಐಟಿ ತನಿಖೆ ನಡೀತಾ ಇದೆ. ಮತ್ತೆ ಎಸ್ಐಟಿ ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು. ಅದು ಪುನರ್ ರಚನೆ ಆಗಬೇಕದು. ಯಾಕಂತ ಹೇಳಿದ್ರೆ ಸಾಕಷ್ಟು ಅಪವಾದ, ಎಸ್ಐಟಿ ಕೆಳಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಹಿಂಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೇವೆ. ನೋಡಿದ್ರಲ್ಲ, ಧರ್ಮಸ್ಥಳ ಬುರುಡೆ ಕೇಸಿನಲ್ಲಿ ಸತ್ಯ ದರ್ಶನವಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಹೊಸ ನಾಟಕವನ್ನು ಶುರು ಮಾಡಿದೆ. ಮೊದಲು ಎಸ್ಐಟಿ ರಚನೆಗೆ ಪಟ್ಟು ಹಿಡಿದಿದ್ದ ಬಿ ಗ್ಯಾಂಗ್ ಇದೀಗ ಅದೇ ವಿಶೇಷ ತನಿಖಾ ತಂಡದ ವಿರುದ್ಧ ಆರೋಪ ಮಾಡ್ತಾ ಇದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಷಡ್ಯಂತ್ರಿಗಳ ತಳಕ್ಕೆ ಸರ್ಕಾರ ಕುಣಿಯುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್. ವೆಲ್ಕಮ್ ಬ್ಯಾಕ್. ಈಗಾಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡಿದಂತ ಈ ಷಡ್ಯಂತ್ರಿ ಗ್ಯಾಂಗ್ ನ ಷಡ್ಯಂತ್ರ ಏನಿತ್ತು ಅದೆಲ್ಲವೂ ಕೂಡ ಎಕ್ಸ್ಪೋಸ್ ಆಗಿದೆ. ಒಂದು ಕಡೆಯಲ್ಲಿ 10 ದಿನಗಳಾಯ್ತು ಬೇಲ್ ಸಿಕ್ಕಿ, ಆದ್ರೂ ಕೂಡ ಇನ್ನು ಚಿನ್ನಯ್ಯನಿಗೆ ಹೊರಗಡೆ ಬರುವಂತಹ ಭಾಗ್ಯ ಕೂಡ ಸಿಕ್ಕಿಲ್ಲ. ಅದರ ನಂತರದಲ್ಲಿ ಯಾವಾಗ ಈ ಗ್ಯಾಂಗ್ ನ ಅಸಲಿಯತ್ತು ಬಯಲಾಯಿತು, ಆಗ ಈ ಗ್ಯಾಂಗ್ ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಕ್ಷೇತ್ರದ ವಿರುದ್ಧ ಸಾಲು ಸಾಲು ಆರೋಪಗಳು ಸುಳ್ಳಾಗಿವೆ. ಧರ್ಮಸ್ಥಳ ವಿರುದ್ಧ ಕಟ್ಟಿದ 100 ಕಟ್ಟುಕತೆಗಳು ಮಣ್ಣಾಗಿವೆ. ಶವ ಹೂತಿಟ್ಟ ಕೇಸ್ನಲ್ಲಿ ಪವಿತ್ರ ಸ್ಥಳಕ್ಕೆ ಮಸಿ ಬಳಿಯಲು ಮಾಡಿದ ಸಂಚು ಪಟಾಬಯಲಾಗಿದೆ. ಬುರುಡೆ ಗ್ಯಾಂಗ್ ಅಸಲಿ ಮುಖ ಎಕ್ಸ್ಪೋಸ್ ಆಗಿದೆ. ಸತ್ಯ ದರ್ಶನವಾಗ್ತಾ ಇದ್ದಂತೆ ಧರ್ಮಸ್ಥಳ ಷಡ್ಯಂತ್ರಿಗಳು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಎಸ್ಐಟಿ ಪುನಾರಚನೆಗೆ ಬಿ ಗ್ಯಾಂಗ್ ಡಿಮ್ಯಾಂಡ್. ಹೊಸ ನಾಟಕ ಶುರು ಮಾಡಿದ ಬುರುಡೆ ಗ್ಯಾಂಗ್.
ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದಂತಹ ಚಿನ್ನಯ್ಯ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಬೇಲ್ ಸಿಕ್ಕಿದ್ರು ಶಿರುಟಿಗೂ ಕೂಡ ಹಣವಿಲ್ಲದೆ ನರಳಾಡ್ತಾ ಇದ್ದಾನೆ. ಮಾಸ್ಕ್ ಮ್ಯಾನ್ ಕೂಡ ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ಈಗ ಎಸ್ಐಟಿ ಮುಂದೆ ಇಡೀ ಷಡ್ಯಂತ್ರವನ್ನೆಲ್ಲ ಕಕ್ಕಿದ್ದಾನೆ. ಬಿ ಗ್ಯಾಂಗ್ಗೆ ಬಂಧನ ಭಯ ಶುರುವಾಗಿದೆ. ಹೀಗಾಗಿ ಧರ್ಮಸ್ಥಳ ಷಡ್ಯಂತ್ರಿಗಳು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಚಿನ್ನಯ್ಯಗೆ ತನಿಖಾ ತಂಡದವರು ಬೆದರಿಕೆ ಹಾಕ್ತಿದ್ರು. ಹೌದು ಸರ್, ಆಗ್ಬೇಕು, ಅದು ರೀಕಾನ್ಸ್ಟಿಟ್ಯೂಟ್ ಆಗ್ಬೇಕು. ಯಾಕಂದ್ರೆ ಕೆಳಹಂತದ ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ, ನಾನು ನೋಡಿ ಅವತ್ತಿನ ದಿನ ಏನಾಯ್ತು ನೀವು ಮುಂದೆ ಹೇಳ್ತಾ ಇದ್ದೀನಿ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ, ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ಸರ್ ಆಫೀಸರ್ ಒಬ್ಬರು ಹೆಸರು ಹೇಳಿದ್ರು, ಅವ್ರ ಹೆಸರು ಬಹಿರಂಗ ಹೇಳೋದು ಬೇಡ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೇಳ್ಕೊಂಡಿದ್ದಾನೆ ಅವನು. ಹಿಂಗಾಗಿ ಅಂತ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಎಸ್ಐಟಿ ಕೆಳಹಂತದ ಅಧಿಕಾರಿಗಳ ವಿರುದ್ಧ ಆರೋಪವಿದೆ. ಹಿಂಗಾಗಿ ಅಂತವ್ರು ತೆಗೆದು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಕೆಳಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಬಟ್ ಎಂಟೈರ್ ಎಸ್ಐಟಿ ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ. ಎಸ್ಐಟಿ ನಡಿಬೇಕು ಅಂತಾನೆ ನಮ್ದು ಇದನ್ನಿದೆ. ಹಿಂಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟಿಷನ್ ಹಾಕಿದ್ದೆ, FIR ಸ್ಕ್ವಾಶ್ ಮಾಡಬೇಕು ಅಂತ ಹೇಳಿ ಆ ರಿಟ್ ಪಿಟಿಷನ್ ಅನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಚಿನ್ನಯ್ಯನ ಕುಟುಂಬಸ್ಥರು ಸುಳ್ಳು ಹೇಳುತ್ತಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ರೆ ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ. ಅವ್ರು ತುಂಬಾ ಮುಗ್ಧರವರು. ನಾವು ಹಿಂಗಾಗಿ ನಾನು ಅವ್ರ ಮೇಲೆ ಟೀಕೆ ಮಾಡಕ್ ಹೋಗಲ್ಲ. ಪಾಪ ದುಡ್ಕೊಂಡು ತಿನ್ನೋರು ಅವರು. ಅವ್ರ ಮನೆಯವರು ಕೂಡ ನಾವು ಸುಮಾರು ಜನ ಪರಿಚಯ ಇದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಅವನಿಗೆ ಶ್ಯೂರಿಟಿ ಕೊಟ್ಟು ಅವನನ್ನ ಹೊರಗಡೆ ತರಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಬಂದ್ರು ಹೇಳ್ಸಿದ್ರು, ಯಾರು ಸಪೋರ್ಟ್ ಅಲ್ಲ, ಹೇಳ್ಸಿದ್ರು ಅನ್ನೋದು ನೀವು ಆತರ ಹಂಗೆ ಹೇಳೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದಕ್ಕೆ. ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದಿರಿ ಅದನ್ನ. ಅವನೇ ಬಂದು ಹೇಳಿದ್ದಕ್ಕೆ ಎಲ್ಲರೂ ಒಂದು ಆ ತರ ತೀರ್ಮಾನ ತಗೊಂಡಿದ್ದು ಏನಿಲ್ಲ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಅವನಿಗೆ ಬೇಲ್ ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆರೋಪವಿರೋ ಕಾರಣ ಎಸ್ಐಟಿ ಪುನರ್ರಚನೆ ಆಗಬೇಕು. ಇದು ಯಾವುದು ಕೂಡ ಬುರುಡೆ ಕೇಸ್ ಅಲ್ಲ. ಧರ್ಮಸ್ಥಳ ಪ್ರಕರಣಗಳು ಎಸ್ಐಟಿ ತನಿಖೆ ನಡೀತಾ ಇದೆ. ಮತ್ತೆ ಎಸ್ಐಟಿ ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು. ಅದು ಪುನರ್ ರಚನೆ ಆಗಬೇಕದು. ಯಾಕಂತ ಹೇಳಿದ್ರೆ ಸಾಕಷ್ಟು ಅಪವಾದ, ಎಸ್ಐಟಿ ಕೆಳಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಹಿಂಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೇವೆ. ನೋಡಿದ್ರಲ್ಲ, ಧರ್ಮಸ್ಥಳ ಬುರುಡೆ ಕೇಸಿನಲ್ಲಿ ಸತ್ಯ ದರ್ಶನವಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಹೊಸ ನಾಟಕವನ್ನ ಶುರು ಮಾಡಿದೆ. ಮೊದಲು ಎಸ್ಐಟಿ ರಚನೆಗೆ ಪಟ್ಟು ಹಿಡಿದಿದ್ದ ಬಿ ಗ್ಯಾಂಗ್ ಇದೀಗ ಅದೇ ವಿಶೇಷ ತನಿಖಾ ತಂಡದ ವಿರುದ್ಧ ಆರೋಪ ಮಾಡ್ತಾ ಇದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಷಡ್ಯಂತ್ರಿಗಳ ತಾಳಕ್ಕೆ ಸರ್ಕಾರ ಕುಣಿಯುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್. ವೆಲ್ಕಮ್ ಬ್ಯಾಕ್. ಈಗಾಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡಿದಂತ ಈ